ನಾನು ಒಂದು 2-3 ಗೌರ್ಮೆಂಟ್ ಸ್ಕೂಲಿಂದ ಒಂದು 150 ಟಿಕೆಟ್ ಕೊಡಿಸ್ಬೇಕಂತ ಮಾಡಿದ್ದೀನಿ ವಾವ್ ಸಿನಿಮಾ ರಿಲೀಸ್ ಸೂಪರ್. ದಿನ. ಹಾ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ದಾವಣಗೆರೆಯ ಗೀತಾಂಜಲಿ ಚಿತ್ರಮಂದಿರದ ಹತ್ರ ಇದ್ದೀನಿ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ, ನೋಡಿ ಸ್ನೇಹಿತರೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳು ಸಿಕ್ಕಾಬಟ್ಟೆ ಇದ್ದಾರೆ. ಯಾವಾಗಿಂದ ಪ್ರೇಮಲೋಕ ಸಿನಿಮಾದಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಅಷ್ಟೇ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ನಾನಿವತ್ತು ನಮ್ಮ ದಾವಣಗೆರೆಯಿಂದಲೇ ಶಾಂತಿ ಕ್ರಾಂತಿ ರಿಲೀಸ್ ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ದಾವಣಗೆರೆಯ ನಮ್ಮ ಕ್ರೇಜಿ ಸ್ಟಾರ್ ಅಭಿಮಾನಿಗಳೆಲ್ಲ ಏನ್ ಹೇಳ್ತಾರೆ ಕೇಳ್ಬಿಡೋಣ. ಸರ್, ನಿಮ್ಮ ಹೆಸರು? ಸರ್ ಮಂಜುನಾಥ್ ಅಂತಂದೇಳಿ ನಾವು ಕ್ರೇಜಿ ಬಾಯ್ಸ್ ಅಭಿಮಾನಿಗಳು ದಾವಣಗೆರೆಯಿಂದ. ನಾವು ದಾವಣಗೆರೆಗ ಕ್ರೇಜಿ ಬಾಯ್ಸ್ ಶಾಂತಿ ಕ್ರಾಂತಿ ರಿಲೀಸ್ ಮಾಡ್ಬೇಕಂತ ನಾವು ತುಂಬಾ ಇಷ್ಟಪಡ್ತೀವಿ. ಜನಗಳೆಲ್ಲ ಕಾಯ್ತಾ ಇದೀವಿ. ನಾನು ಒಂದು 2-3 ಗೌರ್ಮೆಂಟ್ ಸ್ಕೂಲಿಂದ ಒಂದು 150 ಟಿಕೆಟ್ ಕೊಡಿಸ್ಬೇಕಂತ ಮಾಡಿದ್ದೀನಿ ಸಿನಿಮಾ ರಿಲೀಸ್ ದಿನ. 150 ಟಿಕೆಟ್ ಹುಡುಗರಿಗೆ ಕೊಡಿಸಿ ಸ್ವೀಟ್ ಎಲ್ಲ ಹಂಚ್ಬೇಕಂತ ಮಾಡಿದ್ದೀನಿ. ಅದು ರಿಲೀಸ್ ಆಗ ಕಾಯ್ತಾ ಇದ್ದೀನಿ. ರವಿ ಸರ್ ಅವರಿಗೆ ಆದಷ್ಟು ಬೇಗ ರಿಲೀಸ್ ಮಾಡ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಸರ್. ಈ ಸಿನಿಮಾನ 4K ಆಟಮ್ಸ್ ಅಲ್ಲಿ, ಅಂದ್ರೆ ಈಗಿನ ತಂತ್ರಜ್ಞಾನ ಉಪಯೋಗಿಸಿ 4K ಆಟಮ್ಸ್ ಅಲ್ಲಿ ಈ ಸಿನಿಮಾನ ರಿಲೀಸ್ ಮಾಡ್ಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದಾರಂತೆ. ಸರ್, ಈ ಸಿನಿಮಾ ರಿಲೀಸ್ ಆದ್ರೆ ನೀವು ಶಾಲಾ ಮಕ್ಕಳಿಗೆ ಸಿನಿಮಾ ತೋರಿಸಿ ಸ್ವೀಟ್ ಹಂಚ್ಬೇಕಂತ ಹೇಳ್ತಾ ಇದ್ರ. ಸರ್, ಈ ಸಿನಿಮಾ ಅಂದು ಸೋತಿತ್ತು, ಅಂದು ನಮ್ಮ ಕನ್ನಡಿಗರು ಕೈ ಹಿಡ್ದಿರ್ಲಿಲ್ಲ. ಇಂದು ನಮ್ಮ ಕ್ರೇಜಿ ಸ್ಟಾರ್ ಅವ್ರನ್ನ ಕೈ ಹಿಡಿತಾರಂತ ನಿಮ್ಗೆ ನಂಬಿಕೆ ಇದೆಯಾ? ಸರ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇದೆ. ರವಿ ಸರ್ ಅವರಿಗೆ ಯಾವ ರೀತಿ ಟೆಕ್ನಾಲಜಿ ಮುಂದುವರ್ಸ್ಬೇಕಾದ್ರೆ, ಯಾವ ರೀತಿ ಸಿನಿಮಾ ಕಳಿಸ್ಬೇಕನ್ನೋದು ಅವರಿಗೆ ಸಿನಿಮಾದಾಗ ಫುಲ್ ಇದಾರೆ. ಸಿನಿಮಾ ಯಾವ ರೀತಿ ಮಾಡಿ ಜನಗಳಿಗೆ ಏನ್ ಬೇಕಂತಂದ್ ಕಳಿಸ್ಬೇಕನ್ನೋದು ಸಿನಿಮಾನೇ ಅವ್ರ ರುಚಿರು. ಸಿನಿಮಾ ಯಾವ ರೀತಿ ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತೈತೆ. ಯಾವ ರೀತಿ ಕೊಡ್ಬೇಕು ಜನಗಳಿಗೆ, ಯಾವ ರೀತಿ ಅವಾಗಿಂದ ಹೆಂಗಿತ್ತು, ಈಗಿನ ಟ್ರೆಂಡ್ ಹೆಂಗೈತಿ, ಈಗ ಯಾವ ರೀತಿ ಮಾಡಿ ಅವ್ರ ಜನಗಳಿಗೆ ಕೊಡ್ಬೇಕನ್ನೋದ್ ಸ್ವಲ್ಪ ಐಡಿಯಾ ಹುಡುಕಿ ಸ್ವಲ್ಪ ನಿಧಾನಕ್ಕಾಗ್ಲಿ, ಲೇಟ್ ಆಗಿ ಒಂದ್ 3-4 ತಿಂಗಳ ಲೇಟ್ ಆಗಿ ಕಳಿಸ್ಲಿ. ಅವ್ರಿಗೆ ಐಡಿಯಾ ಐತೆ ಟೆಕ್ನಾಲಜಿ ಯಾವ ರೀತಿ ಮಾಡಿ ಕಳಿಸ್ಬೇಕನ್ನೋದು ಆ ರೀತಿ ಮಾಡಿ ಕಳಿಸ್ತಾರ ರವಿ ಸರ್. ನೋಡಿ ಸರ್, ಹೇಳ್ತವ್ರೆ ಏನಪ್ಪಾ ಅಂದ್ರೆ, ನಾವು ಈ ಒಂದು ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆದ್ರೆ 150 ಶಾಲಾ ಮಕ್ಕಳಿಗೆ ಕರ್ಕೊಂಬಂದ್ ಸಿನಿಮಾ ತೋರಿಸ್ತೀವಿ. ಯಾಕಂದ್ರೆ ಈ ಸಿನಿಮಾ ಶಾಲಾ ಮಕ್ಕಳು ನೋಡುವಂತ ಸಿನಿಮಾ ಅಂತ ಹೇಳ್ತಾರೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ದೇಶಭಕ್ತಿನ ಎತ್ತಿ ತೋರಿಸಿದ್ರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಸರ್, ಎಸ್ ನಾರಾಯಣ್ ಅವರು ಒಂದು ಮಾತು ಹೇಳಿದ್ರು ಒಂದು ಇಂಟರ್ವ್ಯೂ ನಲ್ಲಿ. ಏನಪ್ಪಾ ಅಂದ್ರೆ, ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅವಾಗ ಶಾಂತಿ ಕ್ರಾಂತಿ ಸಿನಿಮಾ ಏನಾದ್ರೂ 100 ಕೋಟಿ ಸಂಪಾದನೆ ಮಾಡಿದ್ರೆ ಅದಕ್ಕೆ ಇನ್ನೂ 10 ಕೋಟಿ ಹಾಕಿ ಮತ್ತೊಂದು ಸಿನಿಮಾ ಮಾಡ್ತಿದ್ರು ಅಂತ ಹೇಳಿದ್ರು. ಸರ್, ಇದಕ್ಕೇನ್ ಹೇಳ್ತೀರಾ? ಸರ್, ಸಿನಿಮಾದ ರವಿ ಸರ್ ರೊಕ್ಕ ನೋಡಲ್ಲ. ಸಿನಿಮಾ ಜನಗಳಿಗೆ ಏನ್ ಬೇಕನ್ನೋದು ಅವ್ರು ಜನಗಳು ನೋಡ್ತಾ ಇದಾರೆ. ಸಿನಿಮಾ ಏನ್ ಬೇಕು ಜನಗಳು ಗೆಲ್ಬೇಕು, ಅಭಿಮಾನಿಗಳು ಗೆಲ್ಬೇಕು. ರವಿ ಸರ್ ಸಿನಿಮಾ ಅವ್ರು ಏನನ್ನೋದನ್ನ ದುಡ್ಡು ಮಾಡಕ್ ಅವ್ರು ಹೋಗಲ್ಲ. ಸಿನಿಮಾ ಬೇಕು ಜನಗಳಿಗೆ ಮನರಂಜನೆ ಅಷ್ಟೇ ಕೊಡ್ಬೇಕು. ಅವ್ರಿಗೆ ದುಡ್ಡಿದ್ ನೋಡಂಗಿಲ್ಲ. ಅವ್ರ ಮಗಗ್ ಹೇಳಿದಾರೆ ಮೊನ್ನೆ, ಏನಪ್ಪಾ ರೀ ಹೆಂಗೆ ನೋಡು ಅಂತ ನೋಡಿದಾರೆ. ಅವ್ರು ಹೇಳಿದಾರೆ ಮನೋರಂಜನೆ ವಿಕ್ರಮ್ಗೆ ಹೇಳಿದಾರೆ. ಈಗ ಅವರೇ ಕೈಗೆ ಎತ್ಕೊಂಡ ರವಿ ಸರ್. ನಾವ್ ಫೋನ್ ಮಾಡಿದ್ವಿ ಅವ್ರಿಗೆ, ಅವ್ರೇ ಇಷ್ಟೊಂದ್ ಜನಗಳು ಟೆಂಡರ್ ಅಂತ ನೋಡಿದ್ರ ಈಗ ಅವ್ರೇ ಕೈಗೆ ಎತ್ಕೊಂಡ್ ರಿಲೀಸ್ ಮಾಡ್ತಾ ಇದ್ರ. ಡಿಸೆಂಬರ್ ಎಂಡಿಗೆ ಅಂತಂದ್ ಹೇಳ್ತಾ ಇದ್ರ. ನನಗೆ ಬಂದ್ರ ಮಾಹಿತಿ ಪ್ರಕಾರ ಒಟ್ಟು ಯಾವ ಮಾಡ್ತಾರ ಗೊತ್ತಿಲ್ಲ. ಈ ಡಿಸೆಂಬರ್ ಈ ವರ್ಷದೊಳಗೇನೆ ಮಾಡ್ಬೇಕು. ಸರ್, ಒಟ್ಟಾರೆಯಾಗಿ ನೀವೆಲ್ರು ಅಂದ್ರೆ ನಮ್ಮ ದಾವಣಗೆರೆಯ ಕ್ರೇಜಿ ಸ್ಟಾರ್ ಅಭಿಮಾನಿಗಳೆಲ್ಲ ಶಾಂತಿ ಕ್ರಾಂತಿ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ? ಕಾಯ್ತಾ ಇದೀವಿ ಸರ್, ಕಾಯ್ತಾ ಇದ್ದಾರೆ. ಬೇಗ ಬರ್ಲಿ ಅಂತ ಕಾಯ್ತಾ ಇದಾರಂತೆ. ಡಿಸೆಂಬರ್ ಬರ್ಬೇಕು ಅಂತ ಹೇಳ್ತಾ ಇದಾರೆ. ಸರ್, ಆಗ್ಲಿ ಸರ್. ನಾವೆಲ್ಲ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮೋಷನ್ ಮಾಡ್ತೀವಿ ಸರ್ ಸಿನಿಮಾನ. ಸರ್, ಬರೋದ್ ಕಾಯ್ತಾ ಇದೀನಿ ನಾನು. ಯಾವಾಗ ಬರ್ತೈತೆ ಅಂತಂದು ಕುತೂಹಲದಿಂದ ಅದೀನಿ. ಸಿನಿಮಾ ಬರ್ಬೇಕು ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿರಿ. ಜೈ ಶಾಂತಿ ಕ್ರಾಂತಿ. ಜೈ ಶಾಂತಿ ಕ್ರಾಂತಿ. ಥ್ಯಾಂಕ್ ಯು ಸರ್.